ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಅನದರ್ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಮುಂದೆನೂ ಚೆನ್ನಾಗಿರ್ತೀರಾ ಗುರು. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಅಪ್ಡೇಟ್ಸ್ ವಿಡಿಯೋ ಕೊಡ್ತಾ ಇಲ್ಲ, ಓಕೆನಾ? ಸೊ ನನ್ನ ಹತ್ರ ಇದೆ 1857 ಡೈಮಂಡ್. ಸೊ ಇದನ್ನ ಖಾಲಿ ಮಾಡೋಣ ಅಂತ ಅಷ್ಟೇ. ಯಾಕಪ್ಪ ಅಂದ್ರೆ ನಾನು ಈವೆಂಟ್ ಬಗ್ಗೆ ನಿಮಗೆ ಆಲ್ರೆಡಿ ತುಂಬಾ ಸರಿ ಅಪ್ಡೇಟ್ ಕೊಟ್ಟಿದ್ದೆ. ಇದು ಆದಷ್ಟು ಬೇಗ ನಮ್ಮ ಗೇಮ್ ಅಲ್ಲಿ ಕಾಣಕ್ ಸಿಗುತ್ತೆ ಅಂತ. ಹಾಗೇನೆ ಇವತ್ತು 24th ಡೇಟ್ ಕೂಡ ಕನ್ಫರ್ಮ್ ಡೇಟ್ ಕೂಡ ಕೊಟ್ಟಿದೆ. ಹಾಗೇನೆ 24th ಗೆ ಈ ಇವೆಂಟ್ ಬಂದಿದೆ ಗುರು. ಸೊ ಇದ್ರದ್ದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಸ್ವಲ್ಪ ಒಳ್ಳೆ ಮೆಡಿಕೇಟ್ದು ಎಫೆಕ್ಟ್ ಆಗಿರ್ಬೋದು, ಅಂಡ್ ಜಂಪ್ ಎಫೆಕ್ಟ್ ಆಗಿರ್ಬೋದು, ಅಂಡ್ ಲುಕ್ ಚೇಂಜರ್ ಆಗಿರ್ಬೋದು, ಎಲ್ಲ ಮಸ್ತ್ ಆಗಿದೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆದ ಕಾರಣ ನಾನು ಈ ಬಂಡಲ್ ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಡೈರೆಕ್ಟ್ ಆಗಿ ನಾನು ಗೇಮ್ ಓಪನ್ ಮಾಡಿದ್ನ. ಹೊಸ ಇವೆಂಟ್ ಬೇರೆ ಹೊಳಿತಾ ಇತ್ತು. ಸೊ ಆದ ಕಾರಣ ನಾನು ಈ ಇವೆಂಟ್ ಅಲ್ಲಿ ಡೈಮಂಡ್ ನ ಸ್ಪೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಆಗಿ ಇವೆಂಟ್ ಕಡೆ ಬಂದೆ. ಬಟ್ ನಾನು ನಿಮ್ಗೆ ಹೇಳಿದ್ದೆ ಆಲ್ರೆಡಿ, ಏನಾದ್ರು ನಿಮ್ಮ ಹತ್ರ 3000 ಡೈಮಂಡ್ಗೂ ಹೆಚ್ಚು ಡೈಮಂಡ್ ಇದ್ರೆ ಮಾತ್ರ ಸ್ಪಿನ್ ಮಾಡಿ, ಇಲ್ಲಾಂದ್ರೆ ವೇಸ್ಟ್ ಆಗುತ್ತೆ ಡೈಮಂಡ್ಸ್ ಅಂತ. ಬಟ್ ಈ ವಿಡಿಯೋದಲ್ಲಿ ಏನಾಗಿದೆ ಅಂತ ನೀವು ಎಂಡ್ ವರ್ಗು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಫಸ್ಟ್ ಸ್ಪಿನ್ ಬಂದ್ಬಿಟ್ಟು 20 ಕೊಟ್ಟಿದ್ದೀನಿ, ಏನು ಸಿಗ್ಲಿಲ್ಲ. ಜಸ್ಟ್ 1 ಟೋಕನ್ ಕೊಟ್ಟವರೆ ಗರನ್ ಅವರು. ಎಷ್ಟು ಜಿಪ್ಪುಂಡ್ರು ನೀವೇ ನೋಡಿ ಗುರು. ನಾನು ಅನ್ಕೊಂಡಿದ್ದೀನಿ 20 ಸ್ಪಿನ್ ಬಂದ್ಬಿಟ್ಟು 5 ಸರಿ ಮಾಡೋಣ ಅಂತ. ಸೊ 100 ಡೈಮಂಡ್ ನ ಉಡಾಯಿಸ್ಬಿಡೋಣ, ಆಮೇಲೆ ನೋಡೋಣ 200 ಡೈಮಂಡ್ ಸ್ಪಿನ್ ಮಾಡೋಣ ಅನ್ಕೊಂಡು ಎಲ್ಲ ಸಿಂಗಲ್ ಆಗಿ ಸ್ಪಿನ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಬಂದು ಕ್ಲಿಯರ್ ಕ್ಯಾಚ್ ಕೂಡ ಕೊಟ್ಟಿದ್ದೀನಿ. ಆ್ಯಂಡ್ ಮತ್ತೆ ಇವೆಂಟ್ ಒಳಗಡೆ ಬಂದು ಮತ್ತೆ 20 ಸ್ಪಿನ್ ಮಾಡಿದ್ದೀನಿ. ಬಟ್ ಇದರಲ್ಲಿ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಇಲ್ಲಿವರೆಗೂ. ಬರೀ 2 ಟೋಕನ್ ಸಿಗೈತೆ. ಸೊ ಇವಾಗ ಒಂದೆರಡು ಟೋಟಲ್ ಆಗಿ 4 ಟೋಕನ್ಗಳು ಸಿಕ್ಕಿವೆ. ಬಟ್ ನಾನು ಇವಾಗ ಲಕ್ ರಾಯಲಲ್ಲಿ ಬಂದುಬಿಟ್ಟು ಲಕ್ ಜಾಸ್ತಿ ಆಗಲಿ ಅಂತ ಹೇಳ್ಬಿಟ್ಟು ಗೋಲ್ಡ್ ರಾಯಲಲ್ಲಿ ಬಂದುಬಿಟ್ಟು 10+1 ಸ್ಪಿನ್ ಕೂಡ ಮಾಡಿದ್ದೀನಿ. ಬಟ್ ಇದರಲ್ಲಿ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ನೋಡೋಣ ಇವಾಗ ಏನಾದರೂ ಸಿಗುತ್ತಾ ಅಂತ. ಬಟ್ ಗಾಯ್ಸ್, ಇದರಲ್ಲಿ ಬಂದುಬಿಟ್ಟು ಎಷ್ಟು ಟೋಕನ್, ಮತ್ತೆ 2 ಟೋಕನ್ಗಳನ್ನ ಕೊಟ್ಟವ್ರೆ ಗರೆನ ಅವರು. ಸೊ ಇವ್ರಿಗೆ ಚಪ್ಪಲಿ ಕಿತ್ತೋದಂಗೆ ಹೊಡಿಬೇಕಾ ಇಲ್ವಾ ಅಂತ ನೀವೇ ಹೇಳಿ. ಬಂಡಲ್ ಕೊಡೋದು ಬೇಡ ಕಣ್ರು, 10 ಟೋಕನ್ ಆದರೂ ಕೊಟ್ಟು ಸಾಯಿರೋ ನೋಡ್ರು. ಮತ್ತೆ 1 ಟೋಕನ್ ಕೊಟ್ಟವ್ರೆ ಈ ಗರೆನ ಅವ್ರೇನಾದರೂ ಹೇಳ್ತಿದ್ದೆ ಮಾತ್ರ ಬಾಯಿಗೆ ಒಳ್ಳೆ ಮಾತು ಬರ್ತೈತೆ. ಇವಾಗ ನೆಕ್ಸ್ಟ್ ಸ್ಪಿನ್ ಬಂದ್ಬಿಟ್ಟು 200 ಸ್ಪಿನ್ ಕೂಡ ಮಾಡಿದೀನಿ. ನೋಡೋಣ ಇವಾಗ ಕಾದು ಯಾವ್ದಾದ್ರು ಬಂಡಲ್ ಸಿಗ್ಬೋದಾ ಅಂತ. ನಾನು ಒಂದೇ ಹೇಳಕ್ ಇಷ್ಟಪಡೋದು ಗುರು, ಯಾಕಪ್ಪ ಅಂದ್ರೆ ಸೊ ಇದರಲ್ಲಿ ಯಾರ ಹತ್ರ ಎಲ್ಲ ಜಾಸ್ತಿ ಡೈಮಂಡ್ ಇರುತ್ತೆ ಅವ್ರು ಮಾತ್ರ ಈ ಇವೆಂಟಲ್ಲಿ ಸ್ಪಿನ್ ಮಾಡಿ ಪ್ಲೀಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಸೊ ಸ್ವಲ್ಪ ಡೈಮಂಡ್ ಹೋಗ್ಬಿಟ್ರೆ ಅಂತೂ ನಿಮಗೆ ಮನ್ಸು ತಡಿಯಲ್ಲ, ಅವಾಗ ಸ್ಪಿನ್ ಮಾಡಿ ಈವೆಂಟ್ ಕೂಡ ಎತ್ಕೊಳ್ಳೋಣ ಅನ್ಸುತ್ತೆ. ಸೊ ನೋಡಿದ್ರಿ ನೀವೇ, ಅಷ್ಟೆಲ್ಲ ಇದು ಮಾಡಿದ್ರು ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ಮತ್ತೆ ಬರೀ ಡಬ್ಬ ಟೋಕನ್ಸ್ಗಳು ಕೊಡ್ತಾರೆ, ಅದು ಕಮ್ಮಿ. ಇದು ಸ್ಪಿನ್ ಮಾಡಿಬಿಟ್ಟು ಬರೀ 33 ಟೋಕನ್ ಕೊಟ್ಟವ್ರೆ. ಇವಾಗ ಬೇರೆ ಸೀಸನ್ 4 ಹಾಕೊಂಡು ನಾನು ಮತ್ತೆ ಸ್ಪಿನ್ ಮಾಡಿದ್ದೀನಿ 200 ಸ್ಪಿನ್. ಇವಾಗ 1-2 ಸ್ಪಿನ್ ಎಲ್ಲ ಮಾಡಲ್ಲ. ಸೊ ಡೈರೆಕ್ಟಾಗಿ 10+1 ಸ್ಪಿನ್ ಅಂತ ಹೇಳ್ಬಿಟ್ಟು ಸ್ಪಿನ್ ಮಾಡ್ತಾ ಇದ್ದೀನಿ. ಬಟ್ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ. ಬಟ್ ಇವಾಗ 10 ಟೋಕನ್ ಕೂಡ ಕೊಟ್ಟಿದ್ದಾರೆ 1 ಸ್ಪಿನಲ್ಲಿ. ನೋಡೋಣ ಸೀಸನ್ 4 ಹಾಕೊಂಡಾದ್ಮೇಲೆ 10 ಟೋಕನ್ ಸಿಕ್ತು ಗುರು. ಸೊ ಬಂದ್ಬಿಟ್ಟು ಓಕೆ 10 ಟೋಕನ್ನು 63 ಟೋಕನ್ಸ್ಗಳು ಆಗೋಗಿದೆ. ಓಕೆನಾ, ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಮತ್ತೊಂದು ಸ್ಪಿನ್ ಮಾಡೋಣ 200. ಈ ಬಂಡಲ್ ಸಿಗುತ್ತೋ ಬಿಡುತ್ತೋ ನನಗಂತೂ ಗೊತ್ತಿಲ್ಲ. ಬಟ್ ನೀವು ಮಾತ್ರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾತ್ರ ನನ್ನ ಕೈಯಿಂದ ಬೈಗಳ ಅಂತೂ ಪಕ್ಕ ಕೇಳ್ತೀರಾ. ಗೈಸ್, ಏನ್ರೋ ಚಾನಲಲ್ಲಿ 64% ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಗುರು ಚಾನಲ್ನ. ಸುಮ್ಮನೆ ವೀಡಿಯೋ ನೋಡ್ತೀರಾ, ವೀಡಿಯೋ ಇಷ್ಟ ಆಗುತ್ತೆ ನಿಮಗೆ, ಲೈಕು ಕೂಡ ಮಾಡ್ತೀರಾ, ಕಮೆಂಟು ಕೂಡ ಮಾಡ್ತೀರಾ, ಹೇಳ್ದಷ್ಟು ಟಾರ್ಗೆಟ್ ಕೊಟ್ಟರೆ ಅದು ಕೂಡ ಕಂಪ್ಲೀಟ್ ಮಾಡ್ತೀರಾ. ಮತ್ತು ಹಿಂದಿನ ವೀಡಿಯೋದಲ್ಲಿ ಬಂದುಬಿಟ್ಟು ಇಷ್ಟೊಂದು ಕಮೆಂಟ್ ಮಾಡಿ ಅದರಲ್ಲಿ ಸ್ವಲ್ಪ ಜನರು ಪಿಕ್ ಮಾಡ್ತೀನಿ. 100+ ಕಮೆಂಟ್ ಕೂಡ ಟಾರ್ಗೆಟ್ ಕೊಟ್ಟಿದ್ದೆ, ಪಟ್ ಅಂತ ಎಲ್ಲ ಕಂಪ್ಲೀಟು ಕೂಡ ಮಾಡಿದ್ದೀರಾ. ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ನೀವು, ಇದೇ ನನಗೆ ಬೇಜಾರಾಗೋದು. ಸೊ ಗೈಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಪ್ಪ ಅಂದರೆ 3Kಗೆ ತುಂಬ ನಿಯರ್ ಇದ್ದೀವಿ. ಸೊ ನನಗೂ ಖುಷಿ ಆಗುತ್ತೆ, ನೀವು ಡೈಲಿ ಸಬ್ಸ್ಕ್ರೈಬ್ ಜಾಸ್ತಿ ಮಾಡ್ದಂಗೆ ನನಗೂ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಬಟ್ ನೀವು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದರೆ ಗೈಸ್ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತಾ ಇರ್ತೀನಿ, ಬಟ್ ಸಬ್ಸ್ಕ್ರೈಬೇ ಇನ್ಕ್ರೀಸ್ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ನನಗೂ ಮೂಡ್ ಆಫ್ ಆಗಿಬಿಡುತ್ತೆ. ಸೊ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೇಗ 3K ಹೊಡಿಯೋಣ. ಸೊ ಎಲ್ಲರೂ ಶಾಕ್ ಆಗಿಬಿಡ್ಬೇಕು. BZ ಫ್ಯಾಮಿಲಿದು ಪವರ್ ಎಲ್ರಿಗೂ ತೋರಿಸಿ ಕರ್ನಾಟಕದಲ್ಲಿ, ಓಕೆನಾ? ಸೊ ಹೆಂಗೆ ಬೆಳಿಬೇಕು ಅಂದರೆ ಈ ಚಾನಲ್ಲು. ಸೊ ನಾನು ಬೆಳೆದ್ರೆ ಬರೀ ನಾನು ಬೆಳ್ದಂಗೆ ಅನ್ಸಲ್ಲ, ನನ್ನ ಜೊತೆ ನೀವು ಎಲ್ಲರೂ ನಿಮ್ಮ ಸಪೋರ್ಟ್ ಇರೋದಕ್ಕೆ ಇಲ್ಲಿವರೆಗೂ ಬಂದಿರೋದು. ನಿಮ್ಮನ್ನ ಮಾತ್ರ ಎಂಡವರೆಗೂ ಮರೆಯಲ್ಲ ಗುರು. ನನ್ನ ಸಬ್ಸ್ಕ್ರೈಬರ್ ಎಷ್ಟು ಚೆನ್ನಾಗಿದ್ದೀರಾ, 2K+ ಎಲ್ಲರೂ ನನ್ನ ಫ್ಯಾಮಿಲಿನೇ, ಓಕೆನಾ? BZ ಫ್ಯಾಮಿಲಿ ಅಂತಲೇ. ಸೊ ಗೀಲ್ ಟೆಸ್ಟು ಅದು ಇದು ಎಲ್ಲ ಮಾಡಿ ನಿಮ್ಮನ್ನ ನನ್ನದು ಫ್ರೆಂಡ್ ಲಿಸ್ಟಲ್ಲೆಲ್ಲ ಆ್ಯಡ್ ಮಾಡ್ಕೊಳ್ತೀನಿ ಆದಷ್ಟು ಬೇಗನೆ, ಓಕೆನಾ? ಸೊ ಗೈಸ್ ಎಲ್ಲ ಸ್ಪಿನ್ ಎಲ್ಲ ಮಾಡಾಯಿತು. ಬಟ್ ಯಾವುದೇ ಥರ ರೆಸ್ಪಾನ್ಸ್ ಇಲ್ಲ ಇಲ್ಲಿವರೆಗೂ. ನನ್ನ ಹತ್ರ 1800 ಡೈಮಂಡ್ ಇದ್ದಿದ್ದು ಅದು ವೇಸ್ಟ್ ಆಗಿಬಿಟ್ಟೈತೆ. ಇವಾಗ ಬರೀ 900 ಡೈಮಂಡ್ ಐತೆ ಗುರು. ಇವಾಗ ಬಂದುಬಿಟ್ಟು ಲಾಸ್ಟ್ 120 ಸ್ಪಿನ್ ಮಾಡಿದೆ, ಇದರಲ್ಲೂ ಏನೂ ಸಿಕ್ಕಲಿಲ್ಲ. ಆ್ಯಂಡ್ ಇವಾಗ ಮನಸ್ಸು ತಡೀತಿಲ್ಲ, 200ದೇ ಮಾಡು ಅಂತೈತೆ. ಅದಕ್ಕೆ ಮತ್ತೆ 200 ಮಾಡಿದ್ದೀನಿ ಸ್ಪಿನ್ನ. ಬಂದುಬಿಟ್ಟು ಇನ್ನು ಲಾಸ್ಟ್ 700 ಟೋಕನ್ ಇದೆ. ಇಲ್ಲಿವರೆಗೂ ಇಷ್ಟೊಂದು ಸ್ಪಿನ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ಇವಾಗ ನಾನು ಸ್ಪಿನ್ ಮಾಡ್ತಿರೋ ಟೈಮ್ ಕೇಳಿದ್ರೆ ನೀವು ನಗಾಡ್ತಿರೋ ಗುರು. ರಾತ್ರಿ 12 ಗಂಟೆಗೆ ಗೇಮ್ ಓಪನ್ ಮಾಡಿದೆ. ಸೊ ಯಾವುದೇ ಥರ ಇವೆಂಟ್ ಬರಲಿಲ್ಲ. 12:15 ಕೂಡ ಇವೆಂಟ್ ಓಪನ್ ಮಾಡಿ ನೋಡಿದೆ, ಬರಲಿಲ್ಲ. ಬಟ್ ಹೇಳ್ಬೇಕಂದ್ರೆ ಇದು 3 ಗಂಟೆಗೆ ಬಂದಿರೋದು. ಸೊ ಆದ ಕಾರಣ ನಾನೇನಪ್ಪ ಮಾಡಿದೆ ಅಂತ ಬೆಳಿಗ್ಗೆ ಬೇಗ ಎದ್ದೇಳೋಣ ಅಂದ್ಕೊಂಡು ಅಲಾರಾಮ್ ಇಟ್ಟಿದ್ದೆ. ಬಟ್ ಎದ್ದೇಳೋಕ್ಕಾಗಲಿಲ್ಲ, ಚಳಿ. ಸೊ ಬೆಳಿಗ್ಗೆ ಬಂದುಬಿಟ್ಟು 5:15 ಎದ್ಬಿಟ್ಟು ಈ ಇವೆಂಟಲ್ಲಿ ಸ್ಪಿನ್ ಮಾಡ್ತಾ ಇದ್ದೀನಿ. ಬಟ್ ಈ ಬೋಳಿ ನನ್ನ ಮಕ್ಕಳು ಇವೆಂಟ್ ಕಂಪ್ಲೀಟ್ ಮಾಡೋಣ ಅಂತ ಬಂದರೆ ಬಂಡಲ್ಲೇ ಕೊಡ್ತಾ ಇಲ್ಲ. ಸೊ ಇವಾಗ ನನ್ನ ಹತ್ರ ಬರೀ 121 ಟೋಕನ್ ಆಗೈತೆ. ಇದಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಾದರೆ 400 ಟೋಕನ್ ಬೇಕು ಗುರು. ಸೊ ಎಲ್ಲಿಗೆ ಹೋಗೋದೋ ಏನೋ ಗೊತ್ತಿಲ್ಲ. ಇನ್ನು ಬಂದುಬಿಟ್ಟು ಮತ್ತೆ 200 ಸ್ಪಿನ್ ಮಾಡಿದ್ದೀನಿ.
ಬಟ್ ಗೈಸ್ ನೋಡೋಣ ಏನಾದರೂ ಸಿಗುತ್ತಾ ಅಂತ. 537 ಡೈಮಂಡ್ ಕೂಡ ಇದೆ ಇನ್ನು. ಸೊ ಕಾದು ನೋಡೋಣ ಗೈಸ್. ಬರೀ ಇಂಥದ್ದೇ ಹಾಳು ಮೂಳು ಟೋಕನ್ಸ್ಗಳನ್ನ ಕೊಡ್ತಾವ್ರೆ. 10 ಟೋಕನ್ ಕೂಡ ಕೊಡ್ತಾಯಿಲ್ಲ ನೋಡಿ. 2 3 1 2 3 1 ಈ ಥರ ಕೊಟ್ಟು ಸಾಯ್ತವ್ರೆ ಗುರು. ಸೊ ನೋಡೋಣ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋಣ. ನಮ್ಮ ಕೇಲಿನ ಹಾಕೊಳ್ಳೋಣ. ಕೇಲಿ ಏನಾದರೂ ಪವರ್ ತೋರಿಸ್ತಾರ ನೋಡೋಣ. ಕೇಲಿ ಹಾಕ್ಕೊಂಡು ಇವಾಗ ಮತ್ತೆ ಸ್ಪಿನ್ ಮಾಡಲು ಆರಂಭಿಸುತ್ತೇನೆ ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಈ 2 ಬಂಡಲ್ನ ಆ ಕಡೆ ಈ ಕಡೆ ಟ್ಯಾಪ್ ಮಾಡಿ ಮತ್ತೊಂದು ಸ್ಪಿನ್ ಮಾಡಿದ್ದೀನಿ. ಸೊ ಕಾದು ವೀಕ್ಷಿಸಬೇಕೆಂದು ನನ್ನ ವಿನಂತಿ ಗುರು. ಓಕೆ, ಡಬ್ಬ ನನ್ನ ಮಕ್ಕಳು ಸ್ಕೀಪ್ ಮಾಡಿದೆ ಏನಾದರೂ ಕೊಡ್ತಾರ ಅಂತ, ಅದರಲ್ಲೂ ಏನು ಕೊಡಲಿಲ್ಲ. ಸುಮ್ಮನೆ ಡೈಮಂಡ್ ತಿಂತವ್ರೆ ಗುರು. ನಂದು ಎಷ್ಟೊಂದು ಡೈಮಂಡ್ ಐತೆ ನೋಡಿ. ನನಗೆ ತುಂಬ ಫೀಲ್ ಐತೈತೆ. ಲಾಸ್ಟ್ 100 ಡೈಮಂಡ್ ಐತೆ. ಇದರಲ್ಲಿ ಇಷ್ಟು ಡೈಮಂಡಲ್ಲೇ ಕೊಡ್ತಿದ್ದವ್ರು ಏನು 100 ಡೈಮಂಡಲ್ಲಿ ಕೊಡ್ತಾರಾ? ನೋಡೋಣ ಕಾದು ಏನಾದರೂ ಕೊಡ್ತಾರಾ ಇಲ್ವಾ ಅಂತ. ಸೊ ಮತ್ತೊಂದು ಸ್ಪಿನ್ ಮಾಡಿದ್ದೀನಲ್ವ, ಇದರಲ್ಲಿ ಗುರು ಬಂಡಲ್ ಮೇಲಿಂದನೇ ಹೋಯ್ತೈತೆ. ಬಂಡಲಲ್ಲಿ ನಿಂತ್ಕೊಳ್ತಿಲ್ಲ ಅದು, ಅದೇ ಬೇಜಾರಾಯ್ತಿರೋದು ನೋಡಿ. ಬರೀ 100 ಟೋಕನ್ ಐತೆ. 100 ಡೈಮಂಡು. ಈ ಡೈಮಂಡಲ್ಲಿ ಏನು ಬರುತ್ತಂತೆ ನಾನು ಏನು ಮಾಡಲಿ ಇವಾಗ. 20 ಸ್ಪಿನ್ ಮಾಡಬೇಕು. ಬಟ್ ಗೈಸ್ 20 ಇವಾಗ ಸ್ಪಿನ್ ಮಾಡಿದ್ದೀನಿ. ನೋಡೋಣ ಏನಾದರೂ ಕೊಡ್ತಾರಾ ಅಂತ. ಇಷ್ಟು ಡೈಮಂಡಲ್ಲೇ ಕೊಡಲಿಲ್ಲ, ಇನ್ನು ಈ 20 ಡೈಮಂಡಿಗೆ ಕೊಡ್ತಾರ ನೋಡಿ. 1 ಟೋಕನ್ ಕೊಟ್ಟವ್ರೆ, ಕಿತ್ತೋದು ನನ್ನ ಮಕ್ಕಳು. ಮತ್ತೊಂದು 20 ಸ್ಪಿನ್ ಮಾಡಿದ್ದೀನಿ. ನೋಡೋಣ ಇದರಲ್ಲಿ ಏನು ಕೊಡ್ತಾರೆ ಅಂತ. 1 ಟೋಕನ್ ಕೊಡ್ತಾರೆ, 2 ಟೋಕನ್ ಕೊಡ್ತಾರೆ. ಓಕೆ, 2 ಟೋಕನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಬಂದುಬಿಟ್ಟು ನನ್ನ ಹತ್ರ ಎಷ್ಟು 180 ಟೋಕನ್ ಆಗೈತೆ. ಮತ್ತೆ 20 ಸ್ಪಿನ್ ಮಾಡಿದ್ದೀನಲ್ವಾ. ಸೊ ಇದರಲ್ಲಿ ನೋಡೋಣ ಏನು ಕೊಡ್ತಾರೆ. ಮತ್ತೆ 2 ಟೋಕನ್ ಕೊಟ್ಟವ್ರೆ. ಏನಿಲ್ಲ ಗೈಸ್, ಒಂದು 2-3 ಸ್ಪಿನಲ್ಲಿ ಒಂದ್ಸರಿ 10 ಟೋಕನ್ಗಳನ್ನ ಕೊಟ್ಟರು ಸಾಕು, ತೃಪ್ತಿ ಆಗಿಬಿಡುತ್ತೆ. ಬಟ್ ಈ ನನ್ನ ಮಕ್ಳು ನೋಡಿ ಈಗ ಮತ್ತೆ 1 ಟೋಕನ್ ಕೊಟ್ಟವ್ರೆ. ಸೊ ಇವಾಗ ಲಾಸ್ಟು 37 ಡೈಮಂಡ್ ಕೂಡ ಇದೆ. ಇದರಲ್ಲಿ ಏನು ಕೊಡ್ತಾರೆ ನೋಡೋಣ. ಓಕೆ, 1 ಕೊಟ್ಟವ್ರೆ. ಲಾಸ್ಟ್ 1 ಸ್ಪಿನ್ ಮಾಡ್ಬೋದು ಅಷ್ಟೇ ಇವಾಗ. ಯಾಕಪ್ಪ ಅಂದರೆ ಇನ್ನೂ 3 ಡೈಮಂಡ್ ಕಮ್ಮಿ ಬೀಳುತ್ತೆ 20 ಸ್ಪಿನ್ ಮಾಡೋಣ ಅಂದರೆ. ಓಕೆ, ಕಿತ್ತು ನನ್ನ ಮಕ್ಕಳು. ಬಂಡಲ್ ಪಕ್ಕದಲ್ಲೇ ಬರುತ್ತೆ, ಬಟ್ ಅದರಲ್ಲಿ ಸ್ಟಾಪ್ ಮಾಡ್ತಾಯಿಲ್ಲ ಗೈಸ್. ಹಾಗೆಯೇ ಇನ್ನೊಂದೇನಪ್ಪ ಅಂದರೆ, ಇವಾಗ ನನಗೆ ಬಂಡಲ್ ಸಿಗಲಿಲ್ಲ ಬ್ರೋ, ನೀನು ಮತ್ತೆ ಟಾಪಪ್ ಮಾಡಿ ಈ ಬಂಡಲ್ ತೆಗಿತೀಯಲ್ವಾ ಅಂತ ಕಾಯ್ತಾ ಇರೋರಿಗೆಲ್ಲ ಒಂದೇ ಹೇಳೋದು, ನಾ ಟಾಪಪ್ ಮಾಡಬೇಡಿ ಅಂತ ನಿಮ್ಗೆ ಹೇಳ್ಬಿಟ್ಟು ನಾನು ಟಾಪಪ್ ಮಾಡ್ತೀನ. ಸೊ ಇದು ಹಳೇದೊಂದು ಬಿದ್ದಿರೋ ರೆಡಿಮಲ್ಲಿ ನಾನು ಒಂದು 2 ಮಂತ್ಲಿ ಹೊಡ್ಸ್ಕೊಂಡು ವೀಕ್ಲಿ ಹೊಡ್ಸ್ಕೊಂಡು ಇಟ್ಕೊಂಡಿದ್ದೆ. ಸೊ ಅದರಲ್ಲಿ ಬಂದು ಡೈಮಂಡ್ ಅಷ್ಟೇ. ನಾನಾಗಿ ದುಡ್ಡು ಖರ್ಚು ಮಾಡಿ ಡೈರೆಕ್ಟಾಗಿ 800-900 ರೂಪಾಯಿ ಟಾಪಪ್ ಎಲ್ಲ ಮಾಡೋ ಸೀನೇ ಇಲ್ಲ ಗುರು. ಸೊ ನೋಡೋಣ, ಫ್ರೀ ಫೈರ್ ಇಂಡಿಯಾ ಬರುತ್ತಂತೆ ಜನವರಿ 26ಗೆ. ನೋಡೋಣ, ನನಗೂ ಕನ್ಫರ್ಮ್ ಆಗಿಲ್ಲ. ಸೊ ಲೀಕ್ಸ್ ಏನಾದರೂ ಸಿಕ್ಕಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ಕಾಣ್ತೈತಲ್ಲ, ಇನ್ನೂ 4250 ಡೈಮಂಡ್ ಬೇರೆ ಸಿಗೋಕೈತೆ. ಸೊ ಇದು 14 ದಿವಸ ಈವೆಂಟ್ ಕೂಡ ಐತೆ. ಇನ್ನು 14 ದಿವಸಕ್ಕೆ ಕಮ್ಮಿ ಅಂದರೂ 1400 ಡೈಮಂಡ್ ಅಂತೂ ಬಂದೇ ಬರುತ್ತೆ. ಸೊ 1400 ಡೈಮಂಡಲ್ಲಿ ಆರಾಮಲ್ಲಿ ಈವೆಂಟ್ನ ಎತ್ಕೋತೀನಿ. 1400 ಡೈಮಂಡ್ ಸಿಗಲಿಲ್ಲ ಅಂದ್ರೂ ನೋಡೋಣ, ಅವಾಗ ಬೇಕಾದರೆ ಒಂದು ವೀಕ್ಲಿ ಹೊಡ್ಸ್ಕೊಬಿಡೋಣ. 160 ರುಪೀಸ್ ಅಲ್ವಾ. ಸೊ ಅದರಲ್ಲಿ ಏನಾದರೂ ಮಾಡೋಣ ಗುರು. ಬಟ್ ಈವೆಂಟ್ ಎಂಡ್ ಆಗೋ ಅಷ್ಟರಲ್ಲಿ ಈ ಈವೆಂಟ್ನ ಮಾತ್ರ ಎತ್ತೀನಿ, ಇದು ನನ್ನ ಪ್ರಾಮಿಸ್. ಓಕೆನಾ? ಸೊ ನೀವು ಮಿಸ್ ಮಾಡಿಬಿಡಿ. ಯಾಕಪ್ಪ ಅಂದರೆ ಇಷ್ಟು ಡೈಮಂಡ್ ತಿನ್ನಿಸ್ಬಿಟ್ಟು ನಾನು ಬಿಡೋಕ್ಕೆ ಸೈಕಲ್ಲ. ಸೊ ನೋಡೋಣ, 180 ಟೋಕನ್ ಐತೆ ಇನ್ನು ಬಾಕಿ. ನೋಡೋಣ ಎಷ್ಟು, ಇನ್ನೊಂದು ಸಮಥಿಂಗ್ 200+215 ಏನೋ ಟೋಕನ್ ಏನೋ ಬೇಕಾಗುತ್ತೆ. ಸೊ ನೋಡೋಣ, ಆದಷ್ಟು ಬೇಗನೆ ಎತ್ಕೊಳ್ಳೋಣ. ಓಕೆನಾ? ಮತ್ತು ಇದರಲ್ಲಿ ನೋಡೋದಾದರೆ ಇಲ್ಲಿ ಒಂದು ಡುವೋ ಇಮೋಟ್ ಕೊಡ್ತಾರೆ ಈ ಬಂಡಲ್ ತೊಗೊಂಡ್ರೆ. ಆಮೇಲೆ ಒಂದು ಲುಕ್ ಚೇಂಜರ್ ಕೂಡ ಕೊಡ್ತಾರೆ. ಸೊ ಇದು ಮಸ್ತ್, ನನಗೆ ಇದೇ ಇಷ್ಟ ಆಗಿದೆ ಲುಕ್ ಚೇಂಜರ್ ಹೇಳ್ಬೇಕಂದ್ರೆ. ಸೊ ಇದು ಮಸ್ತಾಗೈತೆ. ಆ್ಯಂಡ್ ಒಂದು ಆ್ಯನಿಮೇಷನ್ ಕೂಡ ಕೊಡ್ತಾರೆ. ಆ್ಯನಿಮೇಷನ್ ಮೊನ್ನೆ ತಾನೇ ಕಾರ್ದು ಬಿಟ್ಟಿದ್ರಲ್ಲ, ಅದು ಎತ್ಕೊಬಿಟ್ಟೆ. ಸೊ ನೋಡೋಣ. ಆಮೇಲೆ ಒಂದು ಇದು ಮೆಡಿಕೇಟ್ ಹಾಕುವಾಗ ಮತ್ತು ಇದೊಂದು ಈ ಥರ ಜಂಪ್ ಮಾಡ್ತಿರಲ್ಲ, ಜಂಪ್ ಮಾಡೋವಾಗ ಈ ಥರ ಒಂದು ಎಫೆಕ್ಟು. ಸೊ ಇದು ಡುವೋ ಇಮೋಟ್ ಕೂಡ ಇದೆ. ಹಾಗೇನೆ ಇದು ಕಲರ್ ಚೇಂಜ್ ಕೂಡ ಮಾಡ್ಬೋದು. ಇಲ್ಲಿ ನೋಡಿ, ಇದು ನಾನು ಅಂದ್ಕೊಂಡೆ ಇದು ಬೇರೆ ಬೇರೆ ಸಪ್ರೇಟ್ ಬಂಡಲ್ ಬಿಡ್ತಾರೆ ಅಂತ. ಬಟ್ ಇದು 2 ಒಂದೇ ಬಂಡಲ್ಲು. ಇದರಲ್ಲಿ ಕಲರ್ ಚೇಂಜ್ ಮಾಡ್ಕೋಬೋದು, 2 ಥರ ಕಲರು. ರೆಡ್ಡು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಅಂದರೂ ನಿಮಗೆ ಹೆವಿ ಅನಿಸುತ್ತೆ ಈ ಬಂಡಲ್ ಹಾಕೊಂಡು ಗೇಮ್ ಪ್ಲೇ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಬಟ್ ಕಸ್ಟಮೆಲ್ಲ ಆಡೋರ್ಗೆ ಒಂಥರ ಅನಿಸುತ್ತೆ. BR ಪ್ಲೇಯರ್ಸ್ ಎಲ್ಲ ಆರಾಮಲ್ಲಿ ಹಾಕೊಂಡು ಆಡ್ಬೋದು. ಓಕೆನಾ? ಈ ಬಂಡಲ್ಗಿಂತನೂ ಆ್ಯನಿಮೇಷನ್ ಇದೆ ಅಲ್ವಾ, ಲುಕ್ ಚೇಂಜರು. ಸೊ ಅದು ಮಸ್ತಾಗೈತೆ, ಅದು ಇಷ್ಟ ಆಗಿದ್ದು ನನಗಷ್ಟೇ. ಸೊ ಅದಕ್ಕೆ ಇದರಲ್ಲಿ ಕೈಯಲ್ಲಿ ಬಂದುಬಿಟ್ಟು ಡಬ್ಬ M4A1 ಅದು ಇದು ಇಟ್ಕೊಂಡ್ಬಿಟ್ಟು ನಿಂತ್ಕೊಂಡಿದ್ದೀನಿ. ಬಟ್ ನೋಡಿದ್ರೆ ಈ ಗರೇಣ ಅವರು ಏನು ಕೊಡಲೇ ಇಲ್ಲ ಗುರು, ನನಗಿದೆ ಬೇಜಾರಾಗಿದ್ದು. ಸೊ ಗೈಸ್, ಇವತ್ತಿನ ವೀಡಿಯೋಗೆ ಸಾಕು. ಇವತ್ತಿನ ವೀಡಿಯೋ ಮಸ್ತಾಗಿ ಎಂಜಾಯ್ ಮಾಡಿರ್ತೀರಾ. ನನ್ನ ಪರಿಸ್ಥಿತಿ ಕೇಳ್ಬಿಟ್ಟು ನೀವಂತೂ ನಗಾಡಿರ್ತೀರ. ಪೆಕ್ರ ಹೋಗ್ಬಿಟ್ಟು 1800 ಡೈಮಂಡ್ನ ಗರಣ ಅವ್ರಿಗೆ ತಿನ್ನಿಸ್ಬಿಟ್ಟ ಅಂತ. ಸೊ ಡೋಂಟ್ ವರಿ ಗೈಸ್, ಆದಷ್ಟು ಬೇಗನೆ ಈ ಬಂಡಲ್ನ ಎತ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಂಡ್ ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ ಸೆಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಥರ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟಿಗೆ ಬಂದು ತಲುಪುತ್ತೆ. ಹಾಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಇವತ್ತಿಂದು ಲೈಕ್ ಟಾರ್ಗೆಟ್ ಬೇಡ, ಕಮೆಂಟ್ ಟಾರ್ಗೆಟ್ ಮತ್ತೆ ಕೊಡ್ತೀನಿ. 100+ ಕಮೆಂಟ್ ಮಾಡ್ರೋ. ಸೊ ನೀವು ಕಮೆಂಟ್ ಮಾಡ್ತಿರಲ್ಲ, ಓದೋಕ್ಕೆ ಎಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ಗೊತ್ತಾ. ಒಂದೊಂದು ಕಮೆಂಟು ನಾನು ಎಲ್ಲ ಕಮೆಂಟು ಓದ್ತೀನಿ ಗುರು. ಸೊ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಯೂನಿಕ್ ಆಗಿರೋ ಕಮೆಂಟ್ಗಳಿಗೆ ರಿಪ್ಲೈ ಕೊಡ್ತೀನಿ. ಸೊ ಸೈಕ್ ಫೀಲ್ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ಓಕೆನಾ? ಎಲ್ಲರೂ ಹುಷಾರಾಗಿರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬೈ ಗೈಸ್.